ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಯಾವ್ಯಾವ ರೀತಿ ಅಂದ್ರೆ ವಾಟ್ಸಾಪ್ಗೆ ಸೆಲ್ಫ್ ಡಿಕ್ಲರೇಷನ್ ಅಂತ ಮೆಸೇಜ್ ಬಂದಿದೆ. ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ಹೋದರೆ ಅದರಲ್ಲಿ ಏನು ಡಾಟಾ ತೋರಿಸ್ತಾ ಇಲ್ಲ. ಸೊ ಎರಡನೇದಾಗಿ ಆ್ಯಸ್ ಪರ್ UCMS ಪರ್ಸ್ಯೂಸಿಂಗ್ ಹೈಯರ್ ಸ್ಟಡಿ ಅಂತ ತೋರಿಸ್ತಾ ಇದೆ. ಇನ್ನು ಮೂರನೇದಾಗಿ ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ಹೋದರೆ ಸೊ ಅವ್ರದ್ದು ಡಾಟಾ ಪೇಜ್ ಆಗ್ತಿಲ್ಲ ಮತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ಹೋದರೆ ಒಮ್ಮೊಮ್ಮೆ ಸೇವಾ ಸಿಂಧು ಓಪನ್ ಆಗ್ತಿಲ್ಲ. ಸೊ ಯಾವ ರೀತಿಯಾಗಿ ಯಾವುದರಲ್ಲಿ ಮಾಡಿದರೆ ಬೆಟರ್ ಅಂತ ಸೊ ಮಾರ್ಚ್ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆನೂ ಕೂಡ ಹೇಳ್ತೀನಿ. ಮತ್ತು ಈಗ ಇನ್ನೂ ಕೂಡ ಯಾರು ಒಂದು ತಿಂಗಳದು ಯಾವುದೇ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಆದ್ರೂ ಅವರು ಯಾವಾಗಿನಿಂದ ಮಾಡಬೇಕಂತ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಸೊ ಎಲ್ಲರದು ಕೂಡ ಹೋದ ತಿಂಗಳಿಂದ ಭಾಳಷ್ಟು ಜನದು ಯಾರು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಸೊ ಅವ್ರು ಎಲ್ಲರದು ಕೂಡ ಯಾವ ರೀತಿಯಾಗಿ ತೋರಿಸ್ತಿತ್ತಪ್ಪ ಅಂದ್ರೆ ಆ್ಯಸ್ ಪರ್ UCMS ಪರ್ಸ್ಯೂಸಿಂಗ್ ಹೈಯರ್ ಸ್ಟಡಿ ಅಂತ ತೋರಿಸ್ತಾ ಇತ್ತು. ಬಟ್ ಇವಾಗ ಅಪ್ಡೇಟ್ ಆಗಿರೋ ಪ್ರಕಾರ ಮಾರ್ಚ್ ತಿಂಗಳಿಂದ ಸೊ ಎಲ್ಲರದು ಕೂಡ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಈಗ ನಾನು ತೋರಿಸ್ತಿರೋರ್ದು ಇಲ್ಲಿ ನೋಡಿ, ಪುಷ್ ಟು DBT ಪುಷ್ಡ್ ಅಂತ ಬಿದ್ದಿದೆ. ಸೊ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಎಸ್ ಅಂತ ಬಂದಿದೆ. 180 days ಕಂಪ್ಲೀಟ್ ಆದಮೇಲೆ ಆ್ಯಸ್ ಪರ್ UCMS ಪರ್ಸ್ಯೂಸಿಂಗ್ ಹೈಯರ್ ಸ್ಟಡಿ ಅಂತಾನೆ ತೋರಿಸ್ತಾ ಇತ್ತು. ಬಟ್ ಇವಾಗ ಇವ್ರದ್ದು ಚೇಂಜ್ ಆಗಿದೆ. ಸೊ ಈ ರೀತಿಯಾಗಿ ಎಲ್ಲರದು ಕೂಡ ಅಪ್ಡೇಟ್ ಆಗುತ್ತೆ. ಸೊ ಈಗ ಯಾರಾದರೂ ಚೆಕ್ ಮಾಡ್ಲಿಕ್ಕೆ ಹೋದರೆ ಎಲ್ಲರಿಗೂ ಕೂಡ ಡಿಸೆಂಬರ್ದು ಆ್ಯಸ್ ಪರ್ UCMS ಅಂತ ತೋರಿಸ್ತಾ ಇದೆ ಮತ್ತು ಜನವರಿ ಚೆಕ್ ಮಾಡಿದರೆ 180 days ಕಂಪ್ಲೀಟ್ ಅಂತಾನೆ ತೋರಿಸ್ತಾ ಇದೆ. ಸೊ ಚೇಂಜ್ ಆಗುತ್ತೆ, ಎಲ್ಲರದು ಅಪ್ಡೇಟ್ ಆಗುತ್ತೆ. ಸೊ ಇನ್ನು ಎರಡನೇದು ಏನಪ್ಪ ಅಂದ್ರೆ ಸೊ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಭಾಳ ಜನ ಕಮೆಂಟ್ ಮಾಡಿದ್ರಿ. ಸೊ ಸೆಲ್ಫ್ ಡಿಕ್ಲರೇಷನ್ನ ವಾಟ್ಸಾಪ್ಗೆ ಮೆಸೇಜ್ ಬಂದವರು ಯಾವಾಗಿನಿಂದ ಮಾಡಬೇಕಪ್ಪ ಅಂದ್ರೆ ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಲೇಬೇಕಂತಂದರೆ ಫಸ್ಟ್ ಪೇಮೆಂಟು ರಿಸೀವ್ ಆಗಿರಬೇಕು. ಅಂದಾಗ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಲಿಕ್ಕೆ ಆಗುತ್ತೆ. ಸೊ ನೀವು ಎಷ್ಟೇ ಟ್ರೈ ಮಾಡಿದರೂ ಕೂಡ ಫಸ್ಟ್ ಪೇಮೆಂಟ್ ಪಡೆಯೋವರೆಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗಲ್ಲ. ಸೊ ಎಲ್ಲರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಅಂದರೆ ಈಗ ಫಸ್ಟ್ನೇ ಪೇಮೆಂಟ್ ಪಡೆದೇ ಇದ್ದವರು ಮೊದಲಿನವರು ನೀವು ಕಂಟಿನ್ಯೂ ಮಾಡ್ಬೋದು ಸೆಲ್ಫ್ ಡಿಕ್ಲರೇಷನ್ನ. ಸೊ ಸ್ಟಾರ್ಟ್ ಆಗಿದೆ ಮಾರ್ಚ್ದು. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ನ ಫಸ್ಟ್ ಪೇಮೆಂಟ್ ಆದಮೇಲೆ ಮಾಡಬೇಕಾಗತ್ತೆ. ಸೊ ಇನ್ನು ಮೂರನೇದಾಗಿ ಸೆಲ್ಫ್ ಡಿಕ್ಲರೇಷನ್ನ ಎಲ್ಲಿ ಮಾಡಬೇಕಪ್ಪ ಅಂದ್ರೆ ಸೊ ಬೆಟರ್ ಯಾವುದಪ್ಪ ಅಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು. ಸೊ ನೀವು ಆ ರೀತಿ ಸರ್ಚ್ ಮಾಡ್ಕೊಂಡಾದ ತಕ್ಷಣ ಒಂದು ಟ್ಯಾಬ್ ಬರುತ್ತೆ. ಟ್ಯಾಬ್ ಬಂದಾದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಗ್ಯಾರಂಟಿ ಸ್ಕೀಮ್ಸು ತೋರಿಸುತ್ತೆ. ನಿಮಗೆ ಬೇಕಾಗಿರೋದು ಯುವನಿಧಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಗಿನ್ ID ಯಾವ ರೀತಿಯಾಗಿ ಸೇವಾ ಸಿಂಧುವಿನಲ್ಲಿ ಲಾಗಿನ್ ಆಗ್ತಿದ್ರಿ ಅದೇ ರೀತಿಯಾಗಿ ಲಾಗಿನ್ ಆಗಿ ನೀವು ಮಾರ್ಚ್ ತಿಂಗಳದು ಮಾಡ್ಬೋದು. ಸೊ ಮಾರ್ಚ್ ತಿಂಗಳದು ಸ್ಟಾರ್ಟ್ ಆಗಿದೆ ಈಗ. ಸೊ ಮಾರ್ಚ್ ತಿಂಗಳದು ಈಗ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ನ ಮಾಡೋರು ಇರ್ತೀರಿ ಸೊ ಮಾರ್ಚ್ ತಿಂಗಳದು ಕೂಡ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ. ಸೊ ಏನಾದರೂ ಇದನ್ನು ಬಿಟ್ಟು ಮತ್ತೇನಾದರೂ ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಾದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಸೊ ಗಾಯ್ಸ್, ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ.